ಎಲ್ಲೋ ನೀವು ನಗರನ ಅಭಿವೃದ್ಧಿ ಮಾಡಕ್ಕೆ ಹಳ್ಳಿಗಳನ್ನ ಬಲಿ ಕೊಟ್ಟು ನೀರು ತಗೊಂಡು ಹೋಗೋದಿದೆಯಲ್ಲ, ಅದು ದುರದೃಷ್ಟಕರವಾದ ಸಂಗತಿ. ತುಮಕೂರಿನ ಗುಬ್ಬಿ ತಾಲೂಕಿನಲ್ಲಿದ್ದೀನಿ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಸುಮಾರು 7 ವರ್ಷದಿಂದ ವಿವಾದದಲ್ಲಿದ್ದಂಥ ಇದು ಮತ್ತೆ ಈಗ ಚರ್ಚೆ ಮುನ್ನೆಲೆಗೆ ಬಂದಿದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರದಲ್ಲಿ ಅವರು ಇದು ನನ್ನ ಕನಸಿನ ಯೋಜನೆ, ಈ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಇದನ್ನು ತಕ್ಷಣದಲ್ಲಿ ಮಾಡಬೇಕು, ಭೂ ಸ್ವಾಧೀನವನ್ನು ತಕ್ಷಣ ನಡೆಸಬೇಕು ಅಂತ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಸೊ ಆ ಕುರಿತು ಒಂದು ಗ್ರೌಂಡ್ ರಿಪೋರ್ಟ್ ಮಾಡೋಣ, ಜನಗಳ ಅಭಿಪ್ರಾಯ ಏನಿದೆ ತಗೊಳ್ಳೋಣ ಅಂತ ತುಮಕೂರಿಗೆ ಬಂದಿದ್ದೀನಿ. ಕಲ್ಪತರು ನಾಡು ಎಂದೇ ಪ್ರಸಿದ್ಧವಾಗಿರುವ ತುಮಕೂರಿಗೆ ಹೇಮಾವತಿ ನದಿ ನೀರೇ ಜೀವನಾಡಿ. ಹೇಮಾವತಿ ಹರಿದರೆ ಮಾತ್ರ ತುಮಕೂರಿನ ಜನರ ಬದುಕು ಹಸನಾಗತ್ತೆ. ತೆಂಗು ಮತ್ತು ಅಡಿಕೆ ಬೆಳೆಯನ್ನ ನಂಬಿಕೊಂಡಿರುವಂತಹ ರೈತರಿಗೆ ಹೇಮಾವತಿ ನೀರು ಅತ್ಯವಶ್ಯಕ. ಹೇಮಾವತಿ ಉಗಮ ಆಗೋದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜಾವಳಿ ಎಂಬಲ್ಲಿ. ಅಲ್ಲಿಂದ ಕೊಟ್ಟಿಗೆಹಾರ, ಸಕಲೇಶಪುರ, ನಂತರ ಹಾಸನಕ್ಕೆ ತಲುಪುತ್ತೆ. ಹಾಸನದ ಗೋರೂರಿನಲ್ಲಿ ಹೇಮಾವತಿಗೆ ಅಡ್ಡಲಾಗಿ ಅಣೆಕಟ್ಟೊಂದನ್ನು ನಿರ್ಮಿಸಲಾಗಿದೆ. ಅಲ್ಲಿಂದ ತುಮಕೂರು, ಮಂಡ್ಯ ಜಿಲ್ಲೆಗಳಿಗೆ ನೀರನ್ನ ಹರಿಸಲಾಗುತ್ತೆ. ಈಗ ಇದೇ ಹೇಮಾವತಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಹಲವು ವಿಷಯಗಳಲ್ಲಿ ಕೊಡುಕೊಳ್ಳುವಿಕೆ ಇರುವ ರಾಮನಗರ ಮತ್ತು ತುಮಕೂರು ಜಿಲ್ಲೆಗಳ ನಡುವೆ ಶೀತಲ ಸಮರ ಉಂಟಾಗಿದೆ. ಈ ಸಮರಕ್ಕೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿಗೆ ಹೇಮಾವತಿ ನೀರು ಹರಿಸುವ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯೇ ಕಾರಣ. ಏನಿದು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಅಂದ್ರೆ, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಸುಂಕಾಪುರದಿಂದ ಕುಣಗಲ್ ತಾಲೂಕಿನ ಹೇಮಾವತಿ ನಾಲೆವರೆಗೆ ಕೊಳವೆ ಮಾರ್ಗದ ಮೂಲಕ ನೀರು ತೆಗೆದುಕೊಂಡು ಹೋಗುವ ಯೋಜನೆ ಇದು. ಕಾವೇರಿ ನದಿ ನೀರಿಗಾಗಿ ರಾಜ್ಯಗಳ ನಡುವಿನ ಕಿತ್ತಾಟ ನಿಂಗುತ್ತಿದೆ. ಕೇವಲ ಕಾವೇರಿ ಅಲ್ಲ, ರಾಜ್ಯದ ಹಲವಾರು ನದಿಗಳಲ್ಲಿ ನದಿಗಳ ನೀರಿಗಾಗಿ ಕಿತ್ತಾಟಗಳು ಈಗಲೂ ನಡೀತಾ ಇದೆ. ಕರ್ನಾಟಕ ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಆಂಧ್ರ ಪ್ರದೇಶ, ಕರ್ನಾಟಕ ಗೋವಾ ಆಗಿರ್ಬೋದು, ಹೀಗೆ ನೀರಿಗಾಗಿ ರಾಜ್ಯಗಳ ನಡುವೆ ದೊಡ್ಡ ವ್ಯಾಜ್ಯಗಳು, ದೊಡ್ಡ ಮಟ್ಟದ ಕಿತ್ತಾಟಗಳು, ಹೊಡೆದಾಟಗಳು ಎಲ್ಲ ನಡೆದಿರೋದಿದೆ. ಸೊ ಈ ಯೋಜನೆ ಇದೆಯಲ್ಲ, ಜಿಲ್ಲೆಗಳ ನಡುವೆ ಕಿತ್ತಾಟಕ್ಕೆ ಕಾರಣವಾಗ್ತಾ ಇದೆ. ಈಗ ತುಮಕೂರಿನ ಜನ ಈ ನೀರನ್ನ ನಾವು ರಾಮನಗರಕ್ಕೆ ಕೊಡಲ್ಲ ಅಂತ ಇಲ್ಲ, ಕೊಡ್ತೀವಿ. ಆದ್ರೆ ತುಮಕೂರಿನ ಮೂಲಕ ತೆಗೆದುಕೊಂಡು ಹೋದ್ರೆ ಸರ್ಕಾರ ಅಭ್ಯಂತರ ಇಲ್ಲ. ತುಮಕೂರನ್ನ ಹೊರತುಪಡಿಸಿ ತೆಗೆದುಕೊಂಡು ಹೋದ್ರೆ ಇದು ನಮಗೂ ಅಡ್ಡಿ ಆಗ್ತದೆ ಅಂತ ಹೇಳ್ತಿದ್ದಾರೆ. ಆದ್ರೆ ರಾಮನಗರದ ಜನ ಹೇಳ್ತಾರೆ ನಮಗೆ ನೀರು ಬೇಡವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಇದು ಜಿಲ್ಲೆಗಳ ನಡುವಿನ ಕಿತ್ತಾಟ ಆಗುವ ಸಂಭವ ಸರ್ಕಾರನೇ ಮಾಡಿಡ್ತಾ ಇದೆ ಅನಿಸ್ತಾ ಇದೆ. ಕಾವೇರಿ ನ್ಯಾಯಮಂಡಳಿ ಆದೇಶದಂತೆ ತುಮಕೂರಿನ ಹೇಮಾವತಿ ನಾಲಾ ವಲಯಕ್ಕೆ ಒಟ್ಟು 25.31 ಟಿಎಂಸಿ ಅಡಿ ನೀರು ನಿಗದಿಯಾಗಿದೆ. ಅದರಂತೆ ತುಮಕೂರು ಹಾಗೂ ರಾಮನಗರ ಜಿಲ್ಲೆಗಳ 14 ತಾಲೂಕುಗಳಿಗೆ ನೀರು ಹಂಚಿಕೆಯಾಗಿದೆ. ಈ ಪೈಕಿ ಮಾಗಡಿ ತಾಲೂಕಿನ 65 ಕೆರೆಗಳು ಮತ್ತು ಕುಣಿಗಲ್ ತಾಲೂಕಿನ ಹುತ್ರಿದುರ್ಗ ಹೋಬಳಿಯ 21 ಕೆರೆಗಳು ಸೇರಿದಂತೆ ಒಟ್ಟು 83 ಕೆರೆಗಳಿಗೆ ನೀರು ತುಂಬಿಸುವುದು ಯೋಜನೆಯ ಉದ್ದೇಶವಾಗಿದೆ. ಇಲ್ಲಿ ಮಾಡಿರೋದು ಚಾನಲ್ ಇಲ್ಲೇ ನೋಡಿ, ಇದು ಡೆಪ್ತ್ ಇದೆ, ಒಂದನಿ ಮುಂದಕ್ಕೆ ನೀರು ಹೋಗಲ್ಲ. ಆಮೇಲೆ ಇದು ಕೆಲಸ ಆಗೋವರೆಗೂ ಒಂಥರ ಇವ್ರು ಇರ್ತಾರೆ, ನೀರ್ ಬಿಡ್ತೀವಿ ಎಲ್ಲಾರ್ಗು ಬಿಡ್ತೀವಿ ಅಂತ ಹೇಳಿ ಎಲ್ಲಾದ್ರೂ ಮಾಡ್ತಾರೆ. ಚಾನಲ್ ಒಂದ್ ಕೇಸ್ ಆಯ್ತು ಅಂತ ಹೇಳ್ರಿ, ಸೆಕ್ಷನ್ 144 ಹಾಕ್ತಾರೆ, ಇಲ್ಲಿ ನೀರ್ ಮುಂದಕ್ಕೆ ಹೋಗಲ್ಲ. ಈ ಹೋರಾಟ ನಡೆಯುತ್ತೆ, ಇನ್ನು ಉಗ್ರವಾಗಿ ನಡೆಯುತ್ತೆ. ಹೋದ್ ಸಲಿ 30,000 ಜನ ಸೇರಿತ್ತು, ಈ ಸಲಿ 1 ಲಕ್ಷ ಜನ ಸೇರುತ್ತೆ. ಯಾವ್ದೇ ರೀತಿ ಈಗ ಕಾಮಗಾರಿ ಅದಕ್ಕೆ ನಾವು ಬಿಡಲ್ಲ ಅಂದ್ರೂ ಬಿಡಲ್ಲ. ಈ ಉದ್ದೇಶಕ್ಕೆ ಎಸ್.ಆರ್. ಶ್ರೀನಿವಾಸ್ ಅವರು ಇದ್ರ ಬಗ್ಗೆ ಸ್ವಲ್ಪ ಒಲವು ಕೊಡಬೇಕು. ಅವ್ರದೇ ತಾಲೂಕು 5 ಸಲ ಗೆದ್ದಿದ್ದಾರೆ, ಇನ್ನು 5 ಸಲ ಗೆಲ್ಲಿ ನಾವು ಆಶಯಿಸ್ತೀವಿ. ಈ ಕಾಮಗಾರಿ ಒಂದು ತಡೆದು ಬಿಟ್ರೆ ಅವ್ರ ಫೋಟೋ ಹಾಕೊಂಡು ಪೂಜೆ ಮಾಡ್ತೀವಿ. ಜಿ ಪರಮೇಶ್ವರ್ ಅವರು ನಮ್ಮ ತುಮಕೂರು ಜಿಲ್ಲೆಯವರಾಗೇನೆ, ತುಮಕೂರು ಜಿಲ್ಲೆ ಬಗ್ಗೆನೆ ಅವರಿಗೆ ಏನು ಒಂದ್ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಅವ್ರು ಹೇಳ್ತಾರೆ ಸರ್ಕಾರ ಆದೇಶ ಮಾಡಿದೆ, ಸರ್ಕಾರದ ಆದೇಶ ನಾವು ಮಾತಾಡಕ್ಕಾಗಲ್ಲ, ಮಾಡ್ಲೇಬೇಕು ಅಂತಾರೆ. ಸರ್ಕಾರ ನಾವು ಮಾಡಿರೋದ್ರಿ, ಸರ್ಕಾರ ನಾವು ಓಟ್ ಹಾಕಿರೋದಕ್ಕೆ ಅವ್ರು ಗೆದ್ದಿರೋದು. ನಾವೆಲ್ಲ ರೈತರುಗಳು ಓಟ್ ಹಾಕಿರೋದಕ್ಕೆ ಸರ್ಕಾರ ಇರೋದು, ಡಿ ಕೆ ಶಿವಕುಮಾರ್ ಆಗಿರೋದು, ಶ್ರೀನಿವಾಸ್ ಅವರು MLA ಇರೋದು. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯನ್ನ 2018ರಲ್ಲಿ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಜಲಸಂಪನ್ಮೂಲ ಸಚಿವರಾಗಿದ್ದ ಡಿ ಕೆ ಶಿವಕುಮಾರ್ ಅವರು 450 ಕೋಟಿ ವೆಚ್ಚದಲ್ಲಿ ಚಾಲನೆ ಕೊಟ್ಟಿದ್ರು. ಕುಣಿಗಲ್ನಿಂದ 34.5 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಮೂಲಕ ಮಾಗಡಿ ತಾಲೂಕಿಗೆ ನೀರು ತರುವ ಯೋಜನೆ ಇದಾಗಿತ್ತು. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ನೆನೆಗುದಿಗೆ ಲಿಂಕ್ ಕೆನಾಲ್ ಯೋಜನೆಗೆ ಡಿ ಕೆ ಶಿವಕುಮಾರ್ ಅವರು ಜೀವ ಕೊಟ್ಟು ಕಾಮಗಾರಿಯ ವೆಚ್ಚವನ್ನ 986 ಕೋಟಿಗೆ ಹೆಚ್ಚಿಸಿದ್ರು. ಸೊ ಲಿಂಕ್ ಕೆನಾಲ್ ಯೋಜನೆಗೆ ಮರುಜೀವ ಬರ್ತಾ ಇದ್ದಂತೆ ತುಮಕೂರು ಭಾಗದ ಜನರು ತೀವ್ರತರವಾಗಿ ವಿರೋಧ ವ್ಯಕ್ತಪಡಿಸಿದ್ರು. ವಿರೋಧದ ನಡುವೆಯೇ ಕಾಂಗ್ರೆಸ್ ಸರ್ಕಾರ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಡಿ ರಾಂಪುರ ಸಮೀಪ ಕಾಮಗಾರಿ ಶುರುವಾಯಿತು.
ಕನ್ಸಿನ ಕೂಸು ಅಂತ ಹೇಳಿ ಹೇಳ್ಕೊಂಡು ಪಾಪ ಅವ್ರು ಹೇಳಿದಾರ ಇಲ್ವಾ, ಬೇರೆ ಜನಗಳು ಎಬ್ಬಿಸ್ಬಿಟ್ಟವ್ರ ಅವ್ರದ. ಏನ್ 30,000 ಜನ ಸೇರಿದ್ರು, ಈ ಸಲ 1,1.5 ಲಕ್ಷ ಆಗ್ಬೋದು. ಯಾವ್ದೇ ಕಾರಣಕ್ಕೂ ನಾವಂತೂ ನೀರ್ ಬಿಡಲ್ಲ. ಅವ್ರ ಕನ್ಸನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಅಲ್ಲೆಲ್ಲಾರ ಬೇರೆ ಕಡೆ ತಗೊಂಡೋಗಿ, ಇಲ್ಲ ಅದಕ್ಕೇನೆ ಇನ್ನೂ ಜಾಸ್ತಿ ನೀರು ಹಾಕೊಂಡ್ಬಿಟ್ಟು ತಗೊಂಡೋಗ್ಲಿ, ಅದೇ ಚಾನಲ್ ತಗೊಂಡೋಗ್ಲಿ. ಅಲ್ಲ ಸರ್, ಈಗ ಮಾರ್ಕನಹಳ್ಳಿ ಡ್ಯಾಮಿಗೆ ತಗೊಂಡೋಗ್ಯಾರೆ ನೀರು, ಅಲ್ಲಿಂದ ಕುಣಿಗಲ್ಗೆ ಹೋಗಿದೆ, ಅಲ್ಲಿಂದಲೇ ಕಂಟಿನ್ಯೂ ಮಾಡ್ಬೋದಲ್ಲ. ಮಾರ್ಕನಹಳ್ಳಿ ಡ್ಯಾಮಿಂದ ಡೈರೆಕ್ಟು ತಗೊಂಡು ಹೋಗ್ಬೋದು. ಇಲ್ಲಿ ರೈತರದ ಅಡಿಕೆ ಗಿಡ, ತೆಂಗಿನ ಗಿಡ, ಮಾವಿನ ಗಿಡ, ಬಾಳೆ, ಹುಣಸೆ, ತೆಂಗು ಎಲ್ಲ ಕಿತ್ತಾಕಿ ರೈತರನ್ನ ಇಲ್ಲಿ ಅಧ್ವಾನ ಮಾಡಿ ಉದ್ದೇಶಪೂರ್ವಕವಾಗಿ ತಗೊಳ್ಳೋವಂಥದ್ದು ಏನಿಲ್ಲ. ಇದು ಸುಮ್ಮನೆ 3,000 ಕೋಟಿ ಲೂಟಿ ಹೊಡೆಯೋ ಸ್ಕೀಮ್ ಇದು. ಇಲ್ಲಿನ ಬಹುತೇಕ ರೈತರಿಗೆ ತುಂಬ ಅನಾನುಕೂಲ ಆಗ್ತದೆ. ಇಲ್ಲಿ ಈ ಚಾನಲನ್ನೇ ನಂಬ್ಕೊಂಡು ಬದುಕ್ತಾ ಇರ್ತಕ್ಕಂಥ ಅನೇಕ ರೈತಾಪಿ ಜನಗಳಿಗೆ, ತೋಟಗಳಿಗೆ, ಗದ್ದೆ ಹೊಲಗದ್ದೆಗಳಿಗೆ ಅನಾನುಕೂಲ ಆಗ್ತೈತೆ, ಅವರ ಬದುಕು ದುಸ್ತರವಾಗ್ತೈತೆ ಅಂತ ಹೇಳ್ಬೋದು. ಮತ್ತು ಇದಕ್ಕೆ ನಮ್ಮ ಊರಿನಲ್ಲಿ ಎಲ್ಲರೂ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಮಗೆ ಅದರಿಂದ ನೀರಿನ ನಮಗೆ ಅಂತರ್ಜಲ ಕುಸಿತ ಆಗ್ತದೆ, ನಮಗೆ ನೀರು ಶಾರ್ಟೇಜ್ ಆಗ್ತದೆ. ಅವ್ರು ಹಂಗೂ ನೀರು ಬೇಕೇ ಬೇಕು ಅನ್ನೋದಾದ್ರೆ ಹೇಮಾವತಿಯಿಂದನೇ ನೀರು ಜಾಸ್ತಿ ತಗೊಂಡ್ಬರ್ಲಿ ಬಿಡ್ರಿ. ನಮಗೆ ಸ್ಕೇರ್ಸಿಟಿ ಇರುವಾಗ ಹೊರಗಡೆ ಹೆಂಗ್ ಕೊಡಕ್ಕಾಗತ್ತೆ? ನೀರಿನ ಅವಶ್ಯಕತೆ ನಮಗೆ ಜಾಸ್ತಿ ಇದೆಯಲ್ಲ. ನಾವು ಈಗ ಅಡಿಕೆ ತೆಂಗು ಎಲ್ಲ ಮಾಡ್ಕೊಂಡು ನೀರು ಶಾರ್ಟೇಜ್ ಆಯ್ತು ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕು? ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ನೀರು ಮಾಗಡಿಗೆ ಹೋಗೋದಕ್ಕೆ ಬಿಡೋದಿಲ್ಲ. ತುಮಕೂರು ಜಿಲ್ಲೆಗೆ ನೀರು ಅಂತ ಮಾಡಿ ಈಗ ಅಲ್ಲಿಗೆ ತಗೊಂಡೋಗ್ರಿ, ಸಂತೋಷ. ಮಾಮೂಲಿ ಏನೈತೆ ಅದು ಅಧಿಕಾರ ಬಂದೈತೆ ಅಂತ ಈಗ ಅವರು ಅಧಿಕಾರದ ಮೇಲೆ ಇಲ್ಲೇ ರೈತಗಳನ್ನೆಲ್ಲ ತುಳ್ಕೊಂಡು ಹೋಗಕ್ಕೆ ನಾವು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದುವರೆಗೂ ಏನು ಹೋರಾಟ ಆಗಿತ್ತೋ ಇದ್ರ ಡಬ್ಬಲ್ ತ್ರಿಬ್ಬಲ್ ಹೋರಾಟ ಆಗಕ್ಕೂ ನಾವು ಮಾಡೋಕ್ಕೂ ಸಿದ್ಧ. ಇಡೀ ತುಮಕೂರಿನ ಜನ ಇದನ್ನ ವಿರೋಧಿಸಿ ಬೀದಿಗಿಳಿದ್ರು. ಕೆನಾಲ್ಗಾಗಿ ತೋಡಿದ್ದ ಗುಂಡಿ, ಅಲ್ಲಿಗೆ ಪೈಪ್ಗಳನ್ನು ಅಳವಡಿಸೋಕೆ ಬಂದಾಗ ಸ್ಥಳಕ್ಕೆ ಧಾವಿಸಿ ಹೋರಾಟವನ್ನ ಕೈಗೊಂಡ್ರು. ಜಿಲ್ಲೆಯನ್ನ ಬಂದ್ ಮಾಡಿದ್ರು, ರಸ್ತೆಯನ್ನ ತಡೆದ್ರು. ಪೊಲೀಸರು ಮತ್ತು ತುಮಕೂರು ಜಿಲ್ಲೆಯ ಜನರ ನಡುವೆ ಘರ್ಷಣೆ ನಡೆಯಿತು. ರೈತನ ಬಗ್ಗೆ ಹಠ ಮಾಡಿ ಇಲ್ಲಿವರೆಗೂ ಯಾರು ಉಳಿದಿರೋ ದಿನನೇ ಇಲ್ಲ. ಯಾಕೆಂದ್ರೆ ರೈತ ಈ ದೇಶದ ಬೆನ್ನೆಲುಬು. ನೀವು ಕೂಡ ಒಪ್ಕೊಂಡಿದ್ದೀರಾ, ಇಡೀ ದೇಶನೇ ಒಪ್ಪಿ ನಡೆರ್ತಕ್ಕಂಥ. ಯಾಕೆಂದ್ರೆ ಇವತ್ತು ಒಂದು ಹಣ್ಣು, ತರಕಾರಿ ಪ್ರತಿಯೊಂದು ಬೆಳಿತಿರನೇ ರೈತ. ನಿಮ್ಮ ಯಾವುದೇ ಫ್ಯಾಕ್ಟ್ರಿಗಳಲ್ಲಿ ಏನು ಮಾಡೋಕ್ಕಾಗಲ್ಲ. ನೀವು ಕಬ್ಬಿಣ ಸಿಮೆಂಟ್ ತಯಾರು ಮಾಡ್ಬೋದು, ಆದ್ರೆ ಉಕ್ಕುಗಳು ತಯಾರು ಮಾಡ್ಬೋದು, ಆದ್ರೆ ರೈತನ ಬದುಕು ದಿನನಿತ್ಯ ನಿಮ್ಗೆ ಹಾಲು, ಹಣ್ಣು, ತರಕಾರಿ ಪ್ರತಿಯೊಂದು ನೀವು ತಿಂತಕ್ಕಂಥ ಆಹಾರ ಬೆಳೆಯ ಶಕ್ತಿ ಇರೋದು ರೈತನಿಗೆ ಮಾತ್ರ. ಇನ್ನು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಕ್ಷಣವೇ ಕಾಮಗಾರಿಯನ್ನ ಸ್ಥಗಿತಗೊಳಿಸಲಾಗುವುದು ಅಂತ ಆದೇಶಿಸಿದ್ರು. ಈಗ ಈ ಯೋಜನೆ ಪರ ವಿರೋಧವಾಗಿ ರಾಜಕೀಯ ಸ್ಪರ್ಶವೂ ಸಿಕ್ಕಿದೆ. ಈ ಯೋಜನೆ ಅವೈಜ್ಞಾನಿಕ ಅಂತ ಹೇಳಿ ಈಗಾಗಲೇ ರದ್ದು ಮಾಡಿರೋದ್ರಿಂದ ಮತ್ತೆ ಈಗ ವೈಜ್ಞಾನಿಕ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದೇ ಅವೈಜ್ಞಾನಿಕ. ಹಾಗಾಗಿ ಏನಾದರೂ ಈ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆ ಕಾರ್ಯಗತ ಆಗಿದ್ದೇ ಆದರೆ ಸುಮಾರು 6-7 ತಾಲೂಕುಗಳ ರೈತರ ಪಾಲಿಗೆ ಇದೊಂದು ಮರಣಶಾಸನ ಆಗ್ತದೆ. ಸುಮಾರು 23 ಕುಡಿಯುವ ನೀರಿನ ಯೋಜನೆಗಳಿಗೆ ಅಪಾಯ ಆಗ್ತದೆ. 24 ಉಪನಾಲೆಗಳಿಗೆ ನೀರು ಎತ್ತಿಸ್ತಕ್ಕಂಥದ್ದೇ ಕಷ್ಟ ಆಗ್ತದೆ ಅಂತಕ್ಕಂಥದ್ದನ್ನ ಮನಗಂಡಂಥ ನಾವೆಲ್ಲ ಭಾಳ ಪ್ರಬಲವಾಗಿ ಈಗಾಗಲೇ ಒಂದು ಲಿಂಕ್ ಕ್ಯಾನಲ್ ವಿರೋಧಿ ಹೋರಾಟ ವೇದಿಕೆ ಅಂತ ಹೇಳಿ ನಾವು ನಿರ್ಮಾಣ ಮಾಡಿಕೊಂಡು ಆ ಹೋರಾಟ ವೇದಿಕೆಯ ಮುಖಾಂತರವಾಗಿ ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಒಂದು ಪ್ರಬಲವಾದಂಥ ಹೋರಾಟವನ್ನು ಪ್ರಾರಂಭ ಮಾಡಿದೆ. ಎರಡೂ ಜಿಲ್ಲೆಯ ಜನರಿಗೆ ಯೋಜನೆಯು ಭಾವನಾತ್ಮಕ ವಿಚಾರವಾಗಿದೆ. ದಿನದಿಂದ ದಿನಕ್ಕೆ ಹೋರಾಟದ ಕಾವು ಹೆಚ್ಚಾಗ್ತಾ ಇದೆ. ಏನ್ ಮಾಡ್ತೀವಿ? ನಿಮ್ ತಲೆ ಮೆದ್ಲಿದೆಯಾ? ಕಾಂಗ್ರೆಸ್ನವ್ರಿಗೆ ಅದು ಧೈರ್ಯ ಇದೆಯಾ? ಡಿ ಕೆ ಶಿವಕುಮಾರ್ ದಯವಿಟ್ಟು ಮನವಿ ಮಾಡ್ತೀವಿ, ದಯಮಾಡಿ ಹುಚ್ಚಾಟ ಬೇಡ. ನಾವು ಇದು ಖಂಡಿತ ನಾವು ಬದುಕಬೇಕು. ಯಾಕಂದ್ರೆ ನಾವು ಕುಣಗಲಿಗೆ ನಾವು ಅಣ್ಣತಮ್ಮದಿರವರು, ನಮ್ಮ ಮಧ್ಯದಲ್ಲಿ ದ್ವೇಷ, ಅಣ್ಣತಮ್ಮದಲ್ಲಿ ಬೆಂಕಿ ಹಚ್ಚಿ ಕೆಲಸ ನೀವು ಮಾಡಬೇಡಿ. ಕೊಟಗೆರೆ ಇರ್ಬೋದು, ಮಧುಗಿರಿ ಇರ್ಬೋದು, ನಮ್ಮ ಬೆಂಗಳೂರು ಗ್ರಾಮಾಂತರ ಇರ್ಬೋದು, ತುಮಕೂರು ಟೌನ್ ಇರ್ಬೋದು, ಇಂಥ ಎಲ್ಲ ನಾಗರಿಕ ಬಂಧುಗಳು ಮತ್ತು ರೈತಾಪಿ ವರ್ಗಕ್ಕೆ ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ಈ ಕೆಲಸನ ಮುಖ್ಯಮಂತ್ರಿಗಳು ಮಾಡಬಾರ್ದು. 10 ಹಳ್ಳಿ ಜನ ರೋಡಾಗ ಹೋಗ್ಬೇಕು. ಸ್ಕೂಲ್ ವ್ಯಾನ್ಗಳು 10 ಸ್ಕೂಲ್ ವ್ಯಾನ್ಗಳು ಇಲ್ಲಿ ಓಡಾಡ್ತವೆ. ದಯವಿಟ್ಟು ಆ ಸ್ಕೂಲ್ ವ್ಯಾನ್ಗಳು ಏನಾರ ತೊಂದರೆ ಆಗಿ ಬಿದ್ರೆ ನೀವೇ ಹೊಣೆ, ಗೌರ್ಮೆಂಟೇ ಹೊಣೆ. ನಾವ್ ಯಾವ ಸರ್ಕಾರ ಬಂದ್ರು ನೀರ್ ಬಿಡಲ್ಲ. ನಾವ್ ಎಲ್ಲಿಗೆ ಹೋಗೋದು? ಯಾವ ದೇಶಕ್ಕೆ ಹೋಗೋದು? ನಾವ್ ಕೂಲಿ ಮಾಡ್ಕೊಂಡ್ ಬೆಳಗ್ಗೆ ಎದ್ದು ನಾವು ಕೂಲಿ ಮಾಡ್ಕೊಂಡ್ ಹೋಗೋರು. ನಾವ್ ಹೋಗಲ್ಲ, ನೀರ್ ಬಿಡಲ್ಲ. ಯಾರು ಬಂದ್ರು ನೀರ್ ಬಿಡಲ್ಲ. ನಾವು ಯಾರ್ ಡಿ ಕೆ ಶಿ ಬಂದ್ರು ಯಾರು ಬಂದ್ರು ನಾವ್ ಬಿಡಲ್ಲ ನೀರು. ನಾವ್ ಬೆಳಗ್ಗೆ ಎದ್ದು ಕೂಲಿ ಮಾಡ್ಬೇಕು. ಇಲ್ಲೆಲ್ಲ ಬರಗಾಲ ಬರ್ತೈತಿ. ನೀರು ಬೇಡ, ಕುಡಿಯಕ್ ನೀರು ಬೇಡ, ನಮ್ಗೆ ಜಮೀನು ಬೇಡ, ನಮ್ಗೆ ಮಕ್ಳು ಮರಿ ಎಲ್ಲ ಕರ್ಕೊಂಡು ಹೋಗ್ಬಿಡ್ತೀವಿ ತಾಳ್ರಿ. ಎಲ್ಲಾರ ಅವ್ರದೇ ಸರ್ಕಾರ ಸರಿ, ನಾವು ಅವ್ರ ಜನ ಅಲ್ವಾ? ನಾವು ರೈತರಲ್ವಾ? ಮತ್ತೆ ಅದಕ್ಕೆ ಕಳಿಸ್ಲಿ ಬಿಡು. ನಾವು ಹೋಗ್ತೀವಿ, ನಮ್ಮನ್ನ ಎಲ್ಲರೂ ಕರ್ಕೊಂಡಾಗ್ಲಿ ಬಿಡು.
ಯಾವುದೇ ಕಾಂಡ ಡಿ ಕೆ ಶಿವಕುಮಾರ್ ಹಠ ಬಿದ್ದಿರೋದ್ರಿಂದ ನಾವು ಅವ್ರಿಗೆಲ್ಲ ಬಗ್ಗದಿಲ್ಲ, ಜಗ್ಗದು ಇಲ್ಲ. ಡಿ ಕೆ ಶಿವಕುಮಾರ್ ಇವತ್ತು ಈಗ ನಿಕಟಪೂರ್ವವಾಗಿ ಈಗೇನೋ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಅವ್ರನ್ನ ಚೀಫ್ ಮಿನಿಸ್ಟರ್ ಆಗೋಕ್ಕೆ ನಮ್ಮ ರೈತರೇ ಕಾರಣ, ನಾವೇ ಕಾರಣ. ನಾವುಗಳು ಇಲ್ದೇನೆ ಏನು ಅವ್ರ ಸರ್ಕಾರ ಆಗಿಲ್ಲ. ಸರ್ಕಾರ ಅಂತಂದರೆ ನಮ್ಮಿಂದ ಸರ್ಕಾರ ಆಗಿರೋದು, ನಮ್ಮಿಂದ ಅವರು ಚೇರಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ಅವ್ರು ಎಷ್ಟೇ ಹಠ ಬಿದ್ದು ಏನಾದರೂ ನಮ್ಮ ರೈತರಿಗೆ ನಮಗೆ ಅನಾನುಕೂಲ ಏನಾದರೂ ಮಾಡ್ತೀವಿ ಅಂತಂದರೆ ನಾವು ಯಾವುದೇ ಕಾರಣದಲ್ಲೂ ಕೂಡ ಒಂದೇ ಒಂದು ನೀರು ಚಾನಲ್ ತೆಗಿಯೋಕ್ಕೂ ಬಿಡಲ್ಲ, ಸಂಪೂರ್ಣ ಕೆನಾಲನ್ನು ನಾವು ಮುಚ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.